ಕಿವಿಯ ಮುಖಾಂತರ ಬಿ ಪಿ ಜಾಸ್ತಿ ಆಗುತ್ತೆ. ತುಂಬ ಕೇಳಿಸ್ಕೊತೀವಿ, ಯಾರೋ ನಮ್ಮನ್ನು ಹಂಗಿಸ್ತಾ ಇದ್ದಾರೆ, ಕೇಳಿಸ್ಕೊತಾ ಇದ್ದೀವಿ, ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಇದನ್ನ ಮುಚ್ಚಿದ್ರು, ಇದನ್ನ ಕೇಳಿಸ್ಕೊಳ್ಳದೆ ಇದ್ರೆ, ಜಾಣ ಕಿವಿಡಿದ್ರೆ ಬಿ ಪಿ ಕಮ್ಮಿ ಆಗುತ್ತೆ. ಮೆದುಳು ಮತ್ತು ಹಾರ್ಟು ಟಿ ಇದ್ದಂಗೆ. ಒಬ್ರು ಬಾಲ್ ಹೊಡೆದ್ರು, ಆ ಕಡೆಯಿಂದ ಇನ್ನೊಬ್ರು ಹೊಡಿತಾ ಇರುತ್ತೆ. ಇವರು ಸ್ಪೀಡಾಗಿ ಹೊಡೆದ್ರೆ ಅವರು ಸ್ಪೀಡಾಗಿ ಹೊಡಿತಾರೆ. ಬ್ಲಡ್ ಇಲ್ಲಿ ಬಾಲ್ ಥರ, ಮೈಂಡ್ಗೂ ಹಾರ್ಟ್ಗೂ ಮಧ್ಯದಲ್ಲಿ ಒಂದು ಬಾಲ್. ಇವರು ಹೊಡಿತಾರೆ, ಅವರು ಹೊಡಿತಾರೆ. ದಿಸ್ ಈಸ್ ಕಾಲ್ಡ್ ಬ್ಲಡ್ ಪ್ರೆಷರ್. ಹೆಚ್ಚು ಟ್ಯಾಬ್ಲೆಟ್ಸು, ಹೆಚ್ಚು ಕೆಮಿಕಲ್ಸ್ ತಗೊಳ್ಳೋದ್ರಿಂದ, ಮಾತ್ರೆಗಳ ತಗೊಳ್ಳೋದ್ರಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಶಾರ್ಟ್ ಟರ್ಮ್ ಬಿ ಪಿ ಕಡಿಮೆ ಆಗ್ಬೋದು, ಆದರೆ ಲಾಂಗ್ ಟರ್ಮಲ್ಲಿ ಅದು ಬೇರೆ ಬೇರೆ ಆರ್ಗನ್ಸ್ಗೆ ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಮೆಡಿಕೇಶನ್ ಸಾಧ್ಯ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಬೇರೆ ವಿಧಾನಗಳಿದೆ. 10-15% ವೇರಿಯೇಷನ್ಗೆ ಗಾಬರಿ ಪಡಬೇಡಿ, ಆರಾಮಾಗಿ. ಸೊ ಆರಾಮಾಗಿರುವ ಮನಸ್ಥಿತಿಯೇ ಬಿ ಪಿಯನ್ನು ರಿಡ್ಯೂಸ್ ಮಾಡಿ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನಲ್. ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್ ಸಂಡೇಸ್ ಸೀರೀಸಲ್ಲಿ ಒನ್ ಪರ್ಟಿಕ್ಯುಲರ್ ಆರೋಗ್ಯದ ವಿಚಾರ ತಗೊಂಡು ಅದರಲ್ಲಿ ಏನೇನು ತಪ್ಪುಗಳಾಗ್ತಾ ಇರಬಹುದು, ಅದರ ರೆಕ್ಟಿಫಿಕೇಶನ್ ಹೇಗೆ ಮಾಡಿಕೊಂಡ್ರೆ ನಾವು ಸುಧಾರಿಸ್ತೀವಿ ಆರೋಗ್ಯದಲ್ಲಿ ಅನ್ನುವ ಅದನ್ನು ತಿಳಿಸುವ ಪ್ರಯತ್ನನೇ ಈ ಸಂಡೇಸ್ನ ಸ್ಪೆಷಲ್ ಸೀರೀಸ್ ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್ ವಿತ್ ಯೋಗಾತ್ಮ ಶ್ರೀಹರಿ ಅವರು. ಮಾತುಕತೆ ಮುಂದುವರ್ಸೋಣ. ನಮಸ್ಕಾರ, ಹೇಗಿದ್ದೀರಾ? ಸೊ ಈ ಒಂದು ವಾರಗಳು ಚೆನ್ನಾಗಿ ಕಳೀತಾ? ಬೀಯಿಂಗ್ ಬಿಸಿ, ಬೀಯಿಂಗ್ ಎಂಗೇಜ್ಡ್. ಆ್ಯಕ್ಚುಲಿ ಹಂಗಿದ್ದಾಗ ತುಂಬ ಬ್ಯುಸಿ, ಆಕ್ಯುಪೈಡ್ ಅನ್ನಿಸ್ಬಿಡ್ತೀವಿ. ಸ್ವಲ್ಪ ಆಕ್ಯುಪೈಡ್ ಇದ್ದಷ್ಟು ಲೋಡ್ ಜಾಸ್ತಿ ಇರುತ್ತೆ, ಲೋಡ್ ಜಾಸ್ತಿ ಇದ್ದಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆದಾಗ ಬಿ ಪಿ ಜಾಸ್ತಿ ಆಗುತ್ತೆ. ಇದೆಲ್ಲ ಇಂಟರ್ಲಿಂಕ್ಡ್ ಅಲ್ವಾ? ಅದು ಬರ್ಡನ್ ಅಂತ ಅನ್ನಿಸ್ದಾಗ. ಇದು ತುಂಬ ಟ್ರಿಕಿ. ಈಗ ನೀವು ಒಬ್ಬರೇ ಬದುಕೋದು ಟೆನ್ಷನ್ನು ಬರ್ಡನ್ನ, ಅಥವಾ ಮನೆಯವ್ರ ಜೊತೆ ಬದುಕೋದು ಬರ್ಡನ್? ಆಕ್ಚುಲಿ ಒಂಟಿತನ ಗುಡ್ಡ ಅಥವಾ ಫ್ಯಾಮಿಲಿ ಟೈಮ್ ಇಸ್ ಗುಡ್? ಫ್ಯಾಮಿಲಿ ಟೈಮ್ ಇಸ್ ಗುಡ್. ಹಾಗಿದ್ರೆ 4 ಜನ ನೋಡ್ಕೋಬೇಕಲ್ವಾ? ಬಟ್ ದಟ್ ಈಸ್ ಗುಡ್. ಒಬ್ಬರೇ ಆದ್ರೆ ತುಂಬಾ ಸ್ಟ್ರೆಸ್ ಜಾಸ್ತಿ ಅಷ್ಟೇ. ಓಕೆ, ನೈಸ್. ಹೇಳಿ. ಅಂದ್ರೆ ಲೋಡ್ ಇರಬೇಕು ಅಂತ ಹೇಳ್ತೀರಾ? ಲೋಡ್ ಇದ್ದಷ್ಟು ಆಕ್ಟಿವ್ ಆಗಿರ್ತೀವಿ ಅಂತಷ್ಟೇ. ಇದನ್ನ ಮಾತಾಡ್ತಾ ನಾನು 4Mಗೆ ಹೋಗ್ತಾ ಇದ್ದೀನಿ. ಬಟ್ ಫಿಸಿಕಲ್ ಹೆಲ್ತ್ ಅಂತ ನೋಡಿದಾಗ ಎಷ್ಟೊಂದು ಜನಕ್ಕೆ ಆ ಲೋಡನ್ನು ತಡ್ಕೊಳ್ಳುವ ಶಕ್ತಿ ಇಲ್ಲ. ತಕ್ಷಣ ಒಂದಷ್ಟು ಫಿಸಿಕಲ್ ಫ್ಲಕ್ಚುಯೇಷನ್ಸ್ ಆಗುತ್ತೆ. ವೆರಿ ಸಿಂಪಲ್ ಆಸ್ಪೆಕ್ಟ್ ಅಂದರೆ ನಮ್ಮ ಬ್ಲಡ್ ಪ್ರೆಷರ್. ಏನೋ ಒಂದು ಆಕ್ಸಿಡೆಂಟ್ ನೋಡ್ಬಿಟ್ಟೆ ಅಂದಾಗ್ಲೂ ಪ್ರೆಷರ್ ಜಾಸ್ತಿ ಆಗುತ್ತೆ. ನಾನು ಏನೋ ಮರ್ತು ಬಿಟ್ಟೆ, ಆಫೀಸಲ್ಲಿ ಒಂದು ಫೈಲ್ ಕಳಿಸಿಲ್ಲ, ಇವತ್ತು ಲಾಸ್ಟ್ ಡೇಟ್ ಇತ್ತು ಅಂದ್ರೂ ಪ್ರೆಷರ್ ಆಗುತ್ತೆ. ಈ ಸ್ಟ್ರೆಸ್ ಅಥವಾ ಈ ಫಿಸಿಕಲ್ ಆಗಿ ಆ ಸ್ಟ್ರೆಸ್ ಇಂಪ್ಯಾಕ್ಟ್ ಮಾಡುವಂತಹ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು? ಈಗ ನಿಮಗೆ ಬ್ಲಡ್ ನೋಡಿದ್ರೆ ಏನಾಗುತ್ತೆ? ತಕ್ಷಣಕ್ಕೆ ಒಂದಷ್ಟು ಬ್ಲಡ್ ಬಿದ್ದುಬಿಟ್ಟಿದೆ, ಏನಾಗುತ್ತೆ? ಮುಂಚೆ ಭಯ ಆಗ್ತಿತ್ತು, ಈಗ ಆಗಲ್ಲ. ಆಗ್ತಾ ಇತ್ತು. ಭಯ ಆಗ್ತಾ ಇತ್ತು ಅಂದ್ರೆ ಏನು? ನೋಡಿದ ತಕ್ಷಣ ಒಂಥರ ವಾಮಿಟಿಂಗ್ ಬರೋದು, ಅದೊಂಥರ ಅಸಹ್ಯದ ವಾತಾವರಣ ಬರೋದು, ಅಲ್ವಾ? ನಾನು ಶಿವರ್ ಆಗ್ತಿದ್ದೆ. ಈಗ ಡಾಕ್ಟರ್ ಏನ್ ಮಾಡ್ಬೇಕು? ನಿತ್ಯ ಡಾಕ್ಟ್ರು, ನರ್ಸ್ಗಳು, ನಿಜ, ಅವರೆಲ್ಲರೂ ದಿನ ಬೆಳಿಗ್ಗೆ ಬ್ಲಡ್ ಅಂಡ್ ಮಾಂಸಗಳನ್ನು ನೋಡೇ ಇದ್ದಾರೆ. ಅದನ್ನ ಕಟ್ ಮಾಡಿದ್ದಾರೆ, ಡಿಸೆಕ್ಟ್ ಮಾಡಿದ್ದಾರೆ, ಜೋಡಿಸಿದ್ದಾರೆ. ಅವ್ರಿಗೆ ಹೇಗಾಗ್ಬೇಕು ಅಂದ್ರೆ, ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಅಭ್ಯಾಸ ಆಗ್ಬೇಕು. ಸ್ಟ್ರೈನು, ಸ್ಟ್ರೆಸ್ಗಳ ಅಭ್ಯಾಸ ಆಗ್ತಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬರ್ತದೆ. ಮೊದಲನೇ ದಿನ ಸ್ಟ್ರೆಸ್ಸು, ಒಂದು 100 ದಿನ ಅದೇ ವಿಷಯವನ್ನ ಚರ್ಚೆ ಮಾಡಿ ನೋಡಿ, ಆ ಸ್ಟ್ರೆಸ್ಸೇ ಬೇರೆ. ಅಲ್ಲಿ ಮ್ಯಾನೇಜ್ಮೆಂಟ್ ಪವರ್ ಜಾಸ್ತಿ. ಮೊದಲನೇ ದಿನ ಮ್ಯಾನೇಜ್ಮೆಂಟ್ ಪವರ್ ಅಷ್ಟಿರಲ್ಲ, 2ನೇ ದಿನ ಸ್ವಲ್ಪ ಬರುತ್ತೆ, 3ನೇ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಹೆಚ್ಚು ಸಮಯ ಒಂದೇ ವಿಷಯದಲ್ಲಿ ಸ್ಟ್ರೆಸ್ ತಗೋತಾ ಇದ್ರೆ ಆ ಸ್ಟ್ರೆಸ್ ಮ್ಯಾನೇಜ್ ಆಗಿರುತ್ತೆ. ಈಗ ಸ್ಟ್ರೆಸ್ ಇಂದ ಆಗುವ ಪ್ರೆಷರ್ ಒಂದು. ಈಗ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ, ಅದು ಕೂಡ ಈ ಡಯಾಬಿಟೀಸು, ಥೈರಾಯ್ಡ್ ಅಂತೆಲ್ಲ ಮಾತಾಡ್ತೀವಲ್ಲ, ಅದೇ ಥರದ ಪಾರ್ಟ್ ಆಫ್ ಲೈಫ್ ಆಗ್ಬಿಟ್ಟಿದೆ ಫಾರ್ ವಾಟ್ ಎವರ್ ಇಟ್ಸ್ ಓನ್ ರೀಸನ್ಸ್. ಈ ಬ್ಲಡ್ ಪ್ರೆಷರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಾನು ನಿಮ್ಮನ್ನು ಯಾಕೆ ಇದನ್ನ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀನಿ ಅಂದರೆ, ಅದನ್ನ ಮ್ಯಾನೇಜ್ ಇರಲಿ, ಅದನ್ನೇ ಆಟ ಆಡಿಸಿದ್ದೀರಾ ನೀವು. ಅಂದರೆ ಯು ನೋ ಹೌ ಟು ಮ್ಯಾನೇಜ್ ಆ್ಯಂಡ್ ಹ್ಯಾಂಡಲ್. ಆ್ಯಂಡ್ ನಾವು ಅದನ್ನ ಫಿಸಿಕಲ್ ಆಗಿ ನೋಡಿದ್ದೀವಿ, ನೀವು ಎಷ್ಟು ಈಸಿಯಾಗಿ ಮಾಡ್ತೀರಿ ಅದನ್ನ ಅಂತ. ದೇರ್ ಆರ್ ಸೋ ಮೆನಿ ಔಟ್ ದೇರ್, ಅದನ್ನು ಮಾಡೋಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ. ಸಾಧಾರಣದ ಭಾಷೆಯಲ್ಲಿ ಹೇಳ್ತೀನಿ, ಟೆಕ್ನಿಕಲ್ ಭಾಷೆ ಸಿಸ್ಟಾಲಿಕ್ ಡಯಾಸ್ಟಾಲಿಕ್ ಬೇಡ ಇಲ್ಲಿ. ಓಕೆ, ಸಾಧಾರಣದ ಭಾಷೆನಲ್ಲಿ, ಎಸ್ ಪ್ಲೀಸ್. ಸ್ಟವ್ ಮೇಲೆ ನೀರನ್ನ ಕುದಿಯೋಕೆ ಇಟ್ಟಿದ್ದೀರಿ ಪಾತ್ರೆ ಜೊತೆಲಿ. ಸ್ಟವ್ ಆನ್ ಮಾಡಿದೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಕುದಿಲಿಕ್ಕೆ ಶುರು ಮಾಡುತ್ತೆ.
ಪ್ರೆಷರ್ ಜಾಸ್ತಿ ಆಯ್ತು ಅಲ್ವಾ, ಹೌದು. ಹೀಟ್ ಪ್ರೆಷರ್ ಜಾಸ್ತಿ ಆಯ್ತು, ನೀರು ಕುದಿಲಿಕ್ಕೆ ಕುದಿಯುತ್ತೆ. ಶುರು ಮಾಡ್ತು, ಪಾತ್ರೆನೂ ಬಿಸಿ ಆಯ್ತು, ಕುದೀತಾ ಇತ್ತು. ಇದನ್ನ ಬ್ಲಡ್ ಪ್ರೆಷರ್ ಅನ್ಕೋತೀರಾ? ಹ್ಮ್. ಒಳಗಡೆನೂ ಹಾಗೆ ಇದೆ. ಏನೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಕಡಿಮೆ ಜಾಸ್ತಿ ಆಗ್ಬೇಕು. ಈಗ ಆಗಿರುತ್ತೆ. ಕಡಿಮೆ ಆಗ್ಬೇಕು, ಹ್ಮ್. ಕುದಿಯುವಿಕೆ ಕಡಿಮೆ ಆಗ್ಬೇಕು. ಏನ್ ಮಾಡ್ಬೇಕು? ಸ್ಟವ್ ಆಫ್. ಇಲ್ಲಿ ಏನ್ ಆಫ್ ಮಾಡ್ಕೋಬೇಕು? ಆ ಟೆನ್ಷನ್ ಕಮ್ಮಿ. ಯೋಚನೆ ಮಾಡ್ತಾ ಇದ್ದೀವಿ, ಹ್ಮ್. ಚರ್ಚೆ ತುಂಬಾ ಸೀರಿಯಸ್ ಚರ್ಚೆ ಆಗ್ತಾ ಇದೆ. ಮೆದುಳಿಗೆ ತಡ್ಕೊಳ್ಳಕ್ಕೆ ಒಂದು ಪವರ್ ಇದೆ, ಹಾರ್ಟ್ಗೆ ತಡ್ಕೊಳ್ಳಕ್ಕೆ ಒಂದು ಪವರ್ ಇದೆ. ಇದೆಲ್ಲ 3 ಲಿಂಕ್ಡ್. ಹ್ಮ್. ಮೆದುಳು, ಹಾರ್ಟ್, ಬ್ಲಡ್ 3 ಲಿಂಕ್ಡ್. ಕರೆಕ್ಟ್. ಹಾರ್ಟ್ ಪಂಪ್ ಮಾಡಬೇಕು, ಮೆದುಳು ಹೆಂಗ್ ಥಿಂಕ್ ಮಾಡ್ತಾ ಇರುತ್ತೆ ಹಂಗ್ ಪಂಪ್ ಮಾಡುತ್ತೆ. ಕರೆಕ್ಟ್. ಮೆದುಳು ಥಿಂಕ್ ಮಾಡ್ತಾ ಇದೆ, ಥಿಂಕಿಂಗ್ ಜಾಸ್ತಿ ಆದಂಗೆ ಇದು ಪಂಪಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಈ 3 ರೆಗ್ಯುಲೇಟ್ ಮಾಡೋದು ಹೇಗೆ? ಇದು ಹೆಂಗೆ ಅಂತಂದ್ರೆ, ಮೆದುಳು ಮತ್ತೆ ಹಾರ್ಟು ಟಿ ಇದ್ದಂಗೆ, ಟಿ ಟೇಬಲ್. ಆ ಕಡೆ ಒಬ್ರು ಆಡ್ತಾ ಇದ್ದಾರೆ, ಈ ಕಡೆ ಒಬ್ರು ಆಡ್ತಾ ಇದ್ದಾರೆ. ಒಬ್ರು ಬಾಲ್ ಹೊಡೆದ್ರು, ಆ ಕಡೆಯಿಂದ ಇನ್ನೊಬ್ರು ಹೊಡೆದ್ರು ಹೊಡಿತಾ ಇರುತ್ತೆ. ಇವ್ರು ಸ್ಪೀಡ್ ಆಗಿ ಹೊಡೆದ್ರು, ಅವರು ಸ್ಪೀಡ್ ಆಗಿ ಹೊಡಿತಾರೆ. ಆಯ್ತಾ? ಬ್ಲಡ್ ಇಲ್ಲಿ ಬಾಲ್ ತರ. ಓಕೆ. ಮೈಂಡ್ಗೂ ಹಾರ್ಟ್ಗೂ ಮಧ್ಯದಲ್ಲಿ ಒಂದು ಬಾಲ್. ಇವ್ರು ಹೊಡಿತಾರೆ, ಅವ್ರು ಹೊಡಿತಾರೆ. ಅದು ಬ್ಲಡ್. ದಿಸ್ ಈಸ್ ಕಾಲ್ಡ್ ಬ್ಲಡ್ ಪ್ರೆಷರ್. ಕೆಲವು ಸಲ ಇದರಲ್ಲಿ 3 ಭಾಗ ಇದೆ: ನಾರ್ಮಲ್ ಪ್ರೆಷರ್, ಲೋ ಪ್ರೆಷರ್, ಹೈ ಪ್ರೆಷರ್. ಓಕೆ. 3 ಭಾಗ. ನಾವು ಸಾಧಾರಣವಾಗಿ ಓಡಾಡ್ಕೊಂಡಿದ್ದೀವಿ, ಸಾಧಾರಣದ ಕೆಲಸ ಮಾಡ್ತಾ ಇದ್ದೀವಿ ಅಂತಂದಾಗ ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುತ್ತೆ. ಮನೇಲಿ ಕೂತಿದ್ದೀವಿ, ಟಿವಿ ನೋಡ್ತಾ ಇದ್ದೀವಿ, ಅಲ್ಲಿ ಯಾವುದೋ ಎಕ್ಸೈಟ್ ಆಗುವ ಸಿನಿಮಾ ಅಥವಾ ಸೀನ್ ನೋಡ್ತಾ ಇದ್ದಂಗೆ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಫಿಸಿಕಲಿ ಓಡಾಡ್ತಾ ಇದ್ದೀವಿ, ತುಂಬಾ ಓಡಾಡ್ತಾ ಇದ್ದೀವಿ, ಅರ್ಜೆಂಟ್ ಅಲ್ಲೂ ಓಡಾಡ್ತಾ ಇದ್ದೀವಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಉಪ್ಪು ಜಾಸ್ತಿ ತಿಂತಾ ಇದ್ದೀವಿ, ಖಾರ ಜಾಸ್ತಿ ತಿಂತಾ ಇದ್ದೀವಿ, ಬ್ಲಡ್ಗೆ ಇದೆಲ್ಲ ಸೋಡಿಯಮ್ಸು, ಸಾಲ್ಟ್ಸ್ ಏನೇನು ಕೊಡ್ತಾ ಇದ್ದೀವಿ ಇದೆಲ್ಲ ಸೇರ್ತಾ ಇದ್ದಂಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಮಸಾಲೆಗಳ ಜಾಸ್ತಿ ಕೊಡ್ತಾ ಇದ್ದೀವಿ, ಅದ್ರ ಜೊತೆ ಎಣ್ಣೆನೂ ಕೊಟ್ಟಿದ್ದೀವಿ, ಬ್ಲಡ್ ತಿಕ್ ಆಗ್ತಾ ಬಂತು, ಪ್ರೆಷರ್ ಜಾಸ್ತಿ ಆಯ್ತು. ಸೊ ಜಾಸ್ತಿ ಆಗೋದಕ್ಕೆ ಕಾರಣಗಳು ಉಪ್ಪೆ ಕೊಟ್ಟಿಲ್ಲ, ಮತ್ತೆ ಸಾಲ್ಟ್ಸ್ ಕೊಟ್ಟಿಲ್ಲ, ಖಾರ ಕೊಟ್ಟಿಲ್ಲ, ಇಂಥದ್ದಾದಾಗ ಕೆಲವು ಬಾಡಿಗಳಿಗೆ ಲೋ ಆಗುತ್ತೆ. ನಾರ್ಮಲ್ ಊಟ ಮಾಡ್ತಾ ಇದ್ದೀರಿ, ನಾರ್ಮಲ್ ಊಟಕ್ಕೆ ನಿಮಗೆ ನಾರ್ಮಲ್ ಬ್ಲಡ್ ಪ್ರೆಷರ್ ಇರುತ್ತೆ. ನಾರ್ಮಲ್ ಥಿಂಕಿಂಗ್, ಬೆಳಗ್ಗೆ 8 ಗಂಟೆಗೆ ಹೇಳೋದು, ಆರಾಮಾಗಿ ಕೆಲಸ ಮಾಡೋದು, 10 ಗಂಟೆಗೆ ಆಫೀಸ್ಗೆ ಹೋಗೋದು, ಅವರಿಗೆ ಬ್ಲಡ್ ಪ್ರೆಷರ್ ಇರಲ್ಲ. ನಾವು ಎಷ್ಟೋ ಸಲ ಹೇಳ್ತೀವಿ, ನಮ್ಮ ತಂದೆಗೆ 75 ಆಗಿದೆ, ಬ್ಲಡ್ ಇಲ್ಲ, ಬ್ಲಡ್ ಪ್ರೆಷರು ಇಲ್ಲ, ಶುಗರು ಇಲ್ಲ. ಯಾಕಂದ್ರೆ ಇರಕ್ ಸಾಧ್ಯವೇ ಇಲ್ಲ. ಅವ್ರಿಗೆ ಈ ತರ ಯಾವುದೇ ಅರ್ಜೆನ್ಸಿ ಇಲ್ಲ. ಅವ್ರಿಗೆ ಥಿಂಕ್ ಮಾಡಬೇಕು, ಯಾರಿಗೋ ಉತ್ತರ ಕೊಡಬೇಕು, ಗಲಾಟೆ ಆಗ್ಬೇಕು, ಆ ಜಗಳದ ಗಲಾಟೆಯ ಫ್ರಿಕ್ಷನ್ನಿನ ವಾತಾವರಣಗಳು ಅವ್ರ ಲೈಫಲ್ಲಿ ಇಲ್ಲ. ಅವ್ರಿಗೆ 6 ಗಂಟೆಗೆ ಪೇಪರ್ ಬಂದ್ರೇನು, 9 ಗಂಟೆಗೆ ಪೇಪರ್ ಬಂದ್ರೇನು ತೆಗೆದು ಓದೋದೆ. ಸೊ ದಿಸ್ ಈಸ್ ಮೈಂಡ್ ಪ್ರೆಷರ್, ಹಾರ್ಟ್ ಅಂಡ್ ಬ್ಲಡ್ ಪ್ರೆಷರ್. ಮೈಂಡ್ ಅಂದ್ರೆ ಬ್ರೈನ್, ಹಾರ್ಟ್, ಬ್ಲಡ್. ಇದೆರಡು 3 ಫಿಸಿಕಲ್. ಓಕೆ. ಈಗ ಇದರಲ್ಲಿ ಇಂಪ್ಯಾಕ್ಟ್ ಏನಾಗ್ತಾ ಇದೆ? ಈ ಬ್ಲಡ್ ಪ್ರೆಷರ್ ಹೈ ಅಥವಾ ಲೋ ಇದೆಯಲ್ಲ, ಇದು ರೋಗ ಅಂತ ನಮ್ಮಲ್ಲಿ ಕನ್ಸಿಡರ್ ಮಾಡ್ತಾರೆ. ಸಿಸ್ಟಮ್ ಅಷ್ಟೇ ಅದು. ನಮ್ಮ ದೇಹದ ಆರೋಗ್ಯದಲ್ಲಿ ಯಾವುದೋ ಒಂದು ಸಿಸ್ಟಮ್ ಸರಿ ಇಲ್ಲ. ನಾರ್ಮಲ್ ಇರಬೇಕಾಗಿತ್ತು, ನಾರ್ಮಲ್ ಇಲ್ಲ. ಸೊ ಇದನ್ನ ಮ್ಯಾನೇಜ್ ಮಾಡುವುದು ಹೇಗೆ? ಇದರ ಇಂಪ್ಯಾಕ್ಟ್ ಏನೇನಾಗತ್ತೆ ಅಂತ. ಬ್ಲಡ್ ಪ್ರೆಷರಿನ ಇಂಪ್ಯಾಕ್ಟು ಹಾರ್ಟ್ ಮೇಲೆ ಕನ್ಸಿಸ್ಟೆನ್ಸಿ ಆಗ್ತಾನೆ ಬರುತ್ತೆ. ಅದರ ಇಂಪ್ಯಾಕ್ಟು ಕಿಡ್ನಿ ಮೇಲೆ ಆಗುತ್ತೆ, ಮಾತ್ರೆಗಳು ತಗೊಳ್ತೀವಿ, ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿ ಮೇಲೆ ಆಗ್ತಾ ಇರುತ್ತೆ. ಬ್ಲಡ್ ಎಲ್ಲೆಲ್ಲಿ ಚಲಿಸುತ್ತೆ ಅಲ್ಲಿ ಎಲ್ಲ ಇದರ ಇಂಪ್ಯಾಕ್ಟ್ ಆಗುತ್ತೆ. ಡೈರೆಕ್ಟ್ ಇಂಪ್ಯಾಕ್ಟ್ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಕಿಡ್ನಿ ಮೇಲೆ ಆಗುತ್ತೆ, ಡೈರೆಕ್ಟ್ ಹಾರ್ಟ್ ಮೇಲೆ ಆಗುತ್ತೆ, ಡೈರೆಕ್ಟ್ ಬ್ರೈನ್ ಮೇಲೆ ಆಗುತ್ತೆ. ಪ್ರೆಷರ್ ತಡ್ಕೊಳಕ್ ಆಗದೆ ಇರುವ ಪ್ರೆಷರ್ ಅದು. ನಾವು ಒಂದು ಪ್ರೆಷರ್ ಕೊಡ್ತೀವಿ, ಫಾಸ್ಟ್ ಪ್ರೆಷರ್ ಕೊಟ್ರೆ ಇದನ್ನ ಪಲ್ಸ್ ರೇಟ್ ಅಂತ ಕರೀತೀವಿ. ಸೊ ಈ ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಬೇಗ 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 ಪಂಪ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಅದರ ಎಫೆಕ್ಟ್ಸ್ ಇರ್ತಾ ಇರುತ್ತೆ. ನಾವೇನು ಮಾಡಬಹುದು? ಈಗ ಹೈ ಪ್ರೆಷರ್, ನನಗೆ ಒಂದು 1990 ಡಾಕ್ಟರ್ ಕೃಷ್ಣಾರೆಡ್ಡಿ ಅಂತ ಇದ್ರು ನನ್ನ ಫ್ರೆಂಡ್. ಅವ್ರಿಗೆ ಡಾಕ್ಟರ್ ಸಿಕ್ಕಾಪಟ್ಟೆ ಬ್ಲಡ್ ಪ್ರೆಷರು, ನನಗೆ ತಲೆ ತಿರುಗ್ತಾ ಇದೆ ಅಂತ ಹೇಳಿದೆ. ಅಯ್ಯೋ ಹೋಗಿ 2 ಪೆಗ್ ಹೊಡಿಯೋ ಅಂತಂದ್ರು. 2 ಪೆಗ್ ಹೊಡಿ, ನೀನೇನೋ ಕೆಲಸ ಮಾಡ್ತಾ ಇದೆಯಲ್ಲ ಅದೆಲ್ಲ ಬಿಟ್ಬಿಟ್ಟು ಒಂದು 3-4 ದಿನ ರೆಸ್ಟ್ ತಗೋ,
ಮನೆ ಕೆಲಸ ಏನೋ ಮಾಡಕ್ಕೆ ಶುರು ಮಾಡು, ಆಮೇಲೆ ಡೈವರ್ಸಿಫೈ ಕೊಡು ನಿನ್ನ ತಾಟಿಗೆ ಅಂತಂದ್ರು. ಮಾಡಕ್ಕೆ ಶುರು ಮಾಡಿ. ಅಂದರೆ ಡ್ರಿಂಕ್ಸ್ ಜಾಸ್ತಿ ಮಾಡಲಿಲ್ಲ, ಮಾಡ್ತಾ ಇದ್ದೆ, ಮಿಕ್ಕಿದ್ದೆಲ್ಲ ಮಾಡೋದು. ಮಾಡ್ತಾ ಇದ್ದೆ ತಕ್ಕ ಮಟ್ಟಿಗೆ. ಓಕೆ. ಯಾವುದೂ ಹೊರತಲ್ಲ ನಾನು. ಹ್ಮ್. ಅಂದ್ರೆ ಆ ಅನುಭವನೂ ಇದೆ ಅಂತ ಹೇಳ್ತಾ ಇದ್ದೀನಿ. ಅದು ತಪ್ಪಲ್ಲ ಅಂತಾನು ಹೇಳ್ತೀನಿ. ಅದು ಆ ವಯೋಧರ್ಮಕ್ಕೆ ತಕ್ಕ ಹಾಗೆ ಇತ್ತು. ನಂಗೆ ಗಿಲ್ಟು ಇಲ್ಲ. ಅಂಡ್ ಯು ಡೋಂಟ್ ಇವನ್ ಮೈಂಡ್ ಶೇರಿಂಗ್ ದಟ್ ಅಲ್ವಾ? ತಪ್ಪಿಲ್ಲ. ಈಗ ಯಂಗ್ಸ್ಟರ್ಸ್ ಇದಾರಲ್ಲ, ಅವ್ರು ಡ್ರಿಂಕ್ಸ್ ಮಾಡಿದ್ರೆ ನನ್ ಬೇಡ ಅಂತ ಹೇಳಕ್ ನಂಗೆ ಯಾವ ರೈಟು ಇಲ್ಲ. ಕದ್ದು ಮುಚ್ಚಿ ನಾವು ಮಾಡಲ್ಲ, ಮಾಡಬಾರ್ದು. ಸೊ ಜಸ್ಟಿಫಿಕೇಶನ್ ಅಲ್ಲ ಇದು. ನಾ ಹೇಳ್ತಾ ಇರೋದು ಆ ಸೀನು ಆ ಸೀಸನ್ನು ಕ್ರಾಸ್ ಆಗತ್ತೆ. ಸಾಕನ್ನಿಸ್ಬೇಕು. ಯಾವತ್ತ ಒಂದಿನ ಸಾಕನ್ಸುತ್ತೆ. ನಂಗೊಂದು 26-27 ವರ್ಷದ ಮುಂಚೆ ಸಾಕನ್ನಿಸ್ತು. ಅವಾಗ ಅವ್ರು ಹೇಳಿದ್ರು ನೀನು ಮನೆ ಕೆಲಸ ಮಾಡು ಅಂತಂದ್ರು. ಅವಾಗ ಅಭ್ಯಾಸ ಮಾಡ್ಕೊಂಡಿದ್ದು ಮನೆ ಕ್ಲೀನ್ ಮಾಡೋದು, ಪಾತ್ರೆ ತೊಳೆದಿಡೋದು. ಕೆಲಸದವ್ರು ಇರ್ಲಿಲ್ಲ ಆಗ. ಪಾತ್ರೆ ತೊಳೆದಿಡೋದು, ಮನೆ ಆರ್ಗನೈಸ್ ಮಾಡೋದು, ಮನೇಲಿ ಏನಾದ್ರು ತಂದಿದ್ರೆ ಅದನ್ನೆಲ್ಲ ಡಬ್ಬಿಗಳಿಗೆ ಹಾಕೋದು, ಓರಣವಾಗಿಡೋದು. ಬೇಗ ಎಕ್ಸ್ಟ್ರಾ ಹೇಗೂ ಆಗ್ತಾ ಇತ್ತು. ಇವತ್ತು ಹಾಗೆ ಅವತ್ತು ಹಾಗೆ. ಸೊ ಆ ಟೈಮನ್ನ ನಾನು ಯಾವಾಗ ಯೋಚನೆ ಮಾಡ್ತಾ ಇದ್ದೆ, ಕ್ಲೀನ್ ಮಾಡ್ತಾ ಇದ್ದೆ. ನಂಗೆ ಕ್ಲೀನಿಂಗ್ ನನ್ನ ಮನೆಯೊಳಗೆ ಆಗ್ತಾ ಇದ್ದಂತ ನೋವು, ನನ್ನ ತಾಯಿಗೆ ಆಗ್ತಾ ಇದ್ದಂತ ನೋವು ನಂಗೆ ಗೊತ್ತಾಗ್ತಾ ಇತ್ತು. ಅವರ ಸ್ಟ್ರೈನ್ ಏನು ಅಂತ ಗೊತ್ತಾಗ್ತಾ ಇತ್ತು. ಅವರ ಬರ್ಡನ್ಗಳನ್ನ ನಾನು ಶೇರ್ ಮಾಡ್ಕೊತಾ ಇದ್ದಂಗೆ ನಂಗೂ ಆ ಮನೆಗೂ ಒಂದು ಬಾಂಧವ್ಯ ಬೆಳೀತಾ ಇತ್ತು. ನಂಗೂ ಆ ಮನೆಗೂ ನಾನು ಆ ಋಣದಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಋಣ ತೀರಿಸ್ಬೇಕು. ಅದು ಮನೆ ಆದ್ರೆ ಏನು, ಹೆಂಡತಿ ಗಂಡ ಮಧ್ಯದಲ್ಲಿ ಒಂದು ಋಣ ತೀರಿಸ್ಕೋಬೇಕು. ಅಪ್ಪ ಮಕ್ಕಳ ಮಧ್ಯದಲ್ಲಿ, ಅಮ್ಮ ಮಕ್ಕಳ ಮಧ್ಯದಲ್ಲಿ ಒಂದು ಋಣ ತೀರಿಸ್ಬೇಕು. ಈ ತರ ಗೆಸ್ಟರ್ಸ್ಗಳು ಅದಕ್ಕೆ ಅವಕಾಶ ಕೊಡುತ್ತೆ. ನಂಗೆ ಅವಕಾಶ ಆಯ್ತು. ಸೊ ನನ್ನ BP ಇಳಿದೋಯ್ತು ಅಥವಾ ನಾರ್ಮಲ್ ಆಗೋಯ್ತು. ಹೈ BP ಇತ್ತು. ಯಾಕೆಂದ್ರೆ ಟೆನ್ಷನ್ ಆಗಿತ್ತು, ಫುಡ್ ಆಗಿತ್ತು, ತುಂಬಾ ತಿಂತಾ ಇದ್ದೆ. ಅನ್ನಿಸ್ತಾ ಇತ್ತು ಬಿಸ್ನೆಸ್ ಬೇಕು, ಏನ್ ಮಾಡೋದು, ಯಾರು ಸಿಕ್ಕದು, ಯಾರು ಎಲ್ಲಿ ಕರೆದ್ರೆ ಅಲ್ಲಿಗೆ ಹೋಗ್ತಾ ಇದ್ದೆ. ಏನ್ ಮೊದಲು ಮನೇಲಿ ತಿಂತಿರ್ತಾ ಇದ್ದೆ, ಅಲ್ಲೂ ಹೋಗಿ ತಿಂತಾ ಇದ್ದೆ. ಅದೆಲ್ಲ ಮೈ ಮೇಲೆ ತುಂಬಾ ಡಿಫ್ರೆಂಟ್ ಆಗಿ ಎಫೆಕ್ಟ್ ಆಗ್ತಾ ಇತ್ತು. ಆ ಎಫೆಕ್ಟ್ಗಳಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು. ನಿಮ್ಗೆ ಹೇಳ್ತೀನಿ, ಇದು ತುಂಬಾ ತಿಂದ್ರೆ, ಹೆವಿ ತಿಂದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ತುಂಬಾ ಸಾಲ್ಟಿ ಫ್ರೂಟ್ಸ್ ತಿಂದ್ರೆ ಜಾಸ್ತಿ ಆಗುತ್ತೆ. ಈ ಟಿನ್ ಡ್ರಿಂಕ್ಸ್ ಬರುತ್ತಲ್ಲ, ಹೌದು, ಕ್ಯಾನ್ ಡ್ರಿಂಕ್ಸ್ ಬರುತ್ತಲ್ಲ, ಅದ್ರಲ್ಲಿ ಜಾಸ್ತಿ ಆಗುತ್ತೆ. ಈ ಫ್ರೈಡ್ ಐಟಮ್ಸ್ ತುಂಬಾ ತಿಂದ್ರೆ ಆಗುತ್ತೆ. ರಸ್ತೆ ಬದಿಯ ಅಥವಾ ಯಾವುದೇ ದೊಡ್ಡ ದೊಡ್ಡ ಸ್ಟೋರುಗಳಲ್ಲಿ ಕೂಡ ಫ್ರೈಡ್ ಐಟಮ್ಸ್ ಯಾವ್ದಿರುತ್ತೆ, ನೋಡ್ಲಿಕ್ಕೆ ಪ್ಯಾಕ್ಡ್ ತುಂಬಾ ಚೆನ್ನಾಗಿರುತ್ತೆ, ಅದು BP ಜಾಸ್ತಿ ಆಗ್ತಾನೆ ಬರುತ್ತೆ. ಸೊ ಹೀಗೆ ಏನೇನು ರೆಡ್ ಮೀಟು, ಡೈರಿ, ಇವೆಲ್ಲ ಜಾಸ್ತಿ ತಿಂದಷ್ಟು, ಹದವಾಗಿ ತಿಂದ್ರೆ ಇದೆಲ್ಲ ಏನೂ ಆಗಲ್ಲ. ಚೆನ್ನಾಗಿದೆ ಅಂತ ಅನ್ಕೊಂಡು 2 ಸಲ 3 ಸಲ ಪ್ರತಿನಿತ್ಯ ಹಾಗೆ 1 ವರ್ಷ ತಿಂದ್ರೆ ಏರುಪೇರಾಗೆ ಆಗುತ್ತೆ. ಸೊ ಇದನ್ನ ಕ್ರಾನಿಕ್ ಡಿಸೀಸಸ್ ಅಂತ ಕರೀತಾರೆ. ಅಕ್ಯೂಟ್ ಡಿಸೀಸಸ್, ದಿನ ಬೆಳಗ್ಗೆ ಬರುವಂತಹ ವೇರಿಯೇಷನ್ಸ್. ಕ್ರಾನಿಕ್ ಡಿಸೀಸಸ್ ಇದು ಹೆಚ್ಚು ಹೊರಗಡೆ ಕಾಣಿಸಲ್ಲ, ಆದ್ರೆ ಒಳಗಡೆನೆ ಸಿಸ್ಟಮ್ ಚೇಂಜ್ ಆಗುವಂತದ್ದು ಕ್ರಾನಿಕ್ ಡಿಸೀಸಸ್. ಅದರಲ್ಲಿ BP, ಶುಗರು, ಥೈರಾಯ್ಡ್ ಇವೆಲ್ಲ ಒಂದು. ಇವಾಗ ಈ BP ಮ್ಯಾನೇಜ್ ಆಗ್ಬೇಕು ಅಂತಂದ್ರೆ ನಾವು ಏನೇನ್ ತಪ್ಪು ಮಾಡ್ತಾ ಇದೀವಿ ಅಂತ ಒಂದು ಲಿಸ್ಟ್ ಹಾಕಿಟ್ಕೊಳ್ಳೋದು. ಈಗ ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ಒಂದು ಲಿಸ್ಟ್ ಹಾಕಿಟ್ಕೊಳ್ಳೋದು. ಒಂದ್ ದಿನಕ್ಕೆ 4 ವಡೆ ತಿಂದೆ, ಇನ್ನೇನೋ ಫ್ರೈಡ್ ಫುಡ್ಸ್ ತಿಂದೆ, ಆಮೇಲೆ ಫಿಂಗರ್ ಚಿಪ್ಸ್ ತಿಂದೆ, ಕ್ಯಾಂಡು ಕೋಕೋ ಕೋಲಾ ಕುಡ್ದೆ, ಥಮ್ಸ್ ಅಪ್ ಕುಡ್ದೆ, ಇದೆಲ್ಲ ಲಿಸ್ಟ್ ಹಾಕಿಟ್ಕೊಳ್ಳೋದು. ಮನೇದಾಗಿರ್ಬೋದು, ಮನೇಲೇ ಮಾಡಿರ್ಬೋದು, ಅಥವಾ ಹೊರಗಡೆದಾಗಿರ್ಬೋದು. ಮನೇಲಿ ಮಾಡಿದ್ರೆ ಒಂದು ಸ್ವಲ್ಪ ಡ್ಯಾಮೇಜ್ ಕಡಿಮೆ, ಒಂದು 10% ಕಡಿಮೆ. ಆದರೆ ಹೊರಗಡೆದು ಮನೆದು ಈ ಥರದ್ದೆಲ್ಲ ನೆಗೆಟಿವ್ ಫುಡ್ಸ್ ಎಲ್ಲಿಂದ ಮಾಡಿದ್ರು ನೆಗೆಟಿವ್ ಫುಡ್ಸ್. ಡೈಲಿ ಕೇಕ್ ತಿನ್ನೋದು, ಯಾವ್ಯಾವುದು ತಿಕ್ ಆಗತ್ತೆ, ಡೈಜೆಷನ್ ಆಗಲ್ಲ, ಇದೆಲ್ಲ ಹೋಗಿ ಎಲ್ಲೋ ಒಂದ್ ಕಡೆ ಸೇರ್ಕೊಳ್ಳುತ್ತೆ. ಅದು ಹಾರ್ಟಿನ ವಾಲ್ಸ್ ಒಳಗಡೆನೂ ಸೇರ್ಕೊಳ್ಳುತ್ತೆ. ಹಾರ್ಟ್ ಸುತ್ತ ಒಂದು ಕೋಟಿಂಗ್ ಆಗುತ್ತೆ, ಫ್ಯಾಟಿ ಕೋಟಿಂಗ್ಸ್ ಆಗುತ್ತೆ. ಸೊ ಇದೆಲ್ಲ ಬ್ಲಡ್ ಪ್ರೆಷರ್ ಅನ್ನ ಜಾಸ್ತಿ ಮಾಡುತ್ತೆ. ಇದೆಲ್ಲ ಬರೆದಿಟ್ಕೊಂಡು ಎಲ್ಲದನ್ನು ಚೂರ್ ಚೂರೆ ಕಮ್ಮಿ ಮಾಡಿದ್ರೆ ಆಯ್ತು. ಇದು ಡೈರೆಕ್ಟ್ ಇಂಪ್ಯಾಕ್ಟ್. ಒಂದು 6 ತಿಂಗಳ ಒಳಗಡೆ ಯಾವ ಮೆಡಿಸನ್ ಇಲ್ಲದೆ BP ಅನ್ನು ನಾರ್ಮಲ್ ತರಬಹುದು. ಇದು ಫುಡ್ ಇಂದ ನಾವು ಚೇಂಜ್ ಮಾಡುವಂಥದ್ದು BP ಅನ್ನು. ಸರಿ. ಎರಡನೇದು ಯೋಚನೆಗಳಿಂದ ಚೇಂಜ್ ಮಾಡುವಂಥದ್ದು. ಈಗ ನಂತರ ಬೇಗ ಎದ್ರೆ ಒಬ್ಬರೇ ಇರ್ತೀವಿ, ಅನಾಲಿಸಿಸ್ ಮಾಡ್ಕೋತಾ ಬರ್ತೀವಿ. ನಿನ್ನೆ ಇರಲಿಲ್ಲ, ಇವತ್ತಿದೆ, ನಿನ್ನೆಗೂ ಇವತ್ತಿಗೂ ನಾನು ಹೆಂಗೆ ಚೆನ್ನಾಗಿರ್ಬೋದು, ಫುಡ್ಡಲ್ಲಿ ಹೆಂಗೆ ಚೆನ್ನಾಗಿರ್ಬೋದು, ಎಷ್ಟು ರೆಸ್ಟ್ರಿಕ್ಟ್ ಮಾಡ್ಬೋದು, ಎಷ್ಟು ಆಕ್ಟಿವಿಟಿ ನನಗೆ ಕೈಲಾಗದೇ ಇರೋಷ್ಟು ಆಕ್ಟಿವಿಟಿ ತಗೊಂಡಿದ್ದೀನ, ಮತ್ತೆ ಮ್ಯಾನೇಜ್ ಮಾಡೋಕ್ಕೆ ಆಗದೇ ಇರೋಷ್ಟು ಯೋಚನೆ ಮಾಡ್ತಾ ಇದ್ದೀನ, ನಾನು ಕೆಲಸ ತಗೋತಾ ಇದ್ದೀನಿ, ಇದೆಲ್ಲ ತೋಚುತ್ತೆ. ಅನಲೈಸ್ ಮಾಡ್ಬೇಕು, ಬರೆದಿಟ್ಕೊಳ್ಳೋದು ಒಳ್ಳೇದು.
ದಿಸ್ ಇಸ್ ನೀಡೆಡ್, ದಿಸ್ ಇಸ್ ನಾಟ್ ನೀಡೆಡ್. ದಿಸ್ ಆಟಿಟ್ಯೂಡ್ ಆಫ್ ಮೈಂಡ್, ದಿಸ್ ಕ್ಯಾರೆಕ್ಟರ್ ಆಫ್ ಮೈಂಡ್ ಈಸ್ ನೀಡೆಡ್. ಅಂದ್ರೆ ಈ ಕ್ಯಾರೆಕ್ಟರ್ ನಂದು ನಂಗೆ ಬೇಕಿದೆ, ಅನುಕೂಲನೂ ಆಗ್ತಾ ಇದೆ, ಬೇಕಿದೆ, ಇದು ನಂಗೆ ತೊಂದರೆ ಕೊಡ್ತಾ ಇಲ್ಲ. ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನಂಗೆ ತೊಂದರೆ ಕೊಡ್ತಾ ಇದೆ. ಸಿಡುಕು ಬಿಡೋದು, ನಾನು ಸಿಡುಕಿದ ತಕ್ಷಣ ಬೇರೆಯವ್ರಿಗೆ ಬೇಜಾರಾಗೋದು, ಆ ಬೇಜಾರು ಕಂಟಿನ್ಯೂ ಆಗೋದು, ಇದೆಲ್ಲ ಮೆಂಟಲ್ ಆಕ್ಟಿವಿಟಿ. ಇದರಿಂದನೂ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಹಾಗೆ ಬರೆದಿಟ್ಕೊಂಡು ಒಂದು 6 ತಿಂಗಳಲ್ಲಿ ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಬರುತ್ತೆ. ಸೊ ಫುಡ್ ಐಟಮ್ಸ್ ಸ್ವಲ್ಪ ಕಡಿಮೆ ಮಾಡೋದು, ಆಕ್ಟಿವಿಟಿಯನ್ನ ಕಡಿಮೆ ಮಾಡೋದು, ಓಡಾಟದಲ್ಲಿ ಅನಾವಶ್ಯಕವಾಗಿ, ಈಗ ಬಿ ಪಿ ಇರೋರು ಫಾಸ್ಟ್ ಆಗಿ ಓಡಬಾರ್ದು, ಥ್ರೆಡ್ಮಿಲ್ ಎಲ್ಲ ಫಾಸ್ಟ್ ಆಗಿ ಮಾಡ್ಬೋದು, ನಡಿಬೋದು, ಫಾಸ್ಟ್ ಮಾಡಬಾರ್ದು. ವಾಕಿಂಗು, ಥ್ರೆಡ್ಮಿಲ್ಲು ಅಥವಾ ಜಾಗಿಂಗು ತುಂಬಾ ಒಳ್ಳೇದೇ ಇರ್ಬೋದು, ಆದ್ರೆ ಅನಾವಶ್ಯಕವಾದ ಸ್ಪೀಡ್ ಬೇಡ ಅಲ್ಲಿ. ಸೊ ಹಾಗೆ ಅವಶ್ಯಕತೆ ಇರುವಷ್ಟು ಅಥವಾ ಮ್ಯಾನೇಜ್ ಮಾಡುವಷ್ಟು ತಂದ್ಕೊಳ್ಳೋದು. ಇದಿಷ್ಟು ಬ್ಲಡ್ ಪ್ರೆಷರ್ ಮ್ಯಾನೇಜ್ಮೆಂಟ್. ಇದು ಹೈ ಪ್ರೆಷರ್ ಇರೋರಿಗೆ. ಲೋ ಪ್ರೆಷರ್ ಇರೋರಿಗೆ ಇದರ ಉಲ್ಟಾ ಆಗಿರುತ್ತೆ. ಅವ್ರು ಸಾಲ್ಟ್ಸ್ ತಿಂದಿರಲ್ಲ, ಏನೂ ಯೋಚನೆ ಮಾಡಿರಲ್ಲ, ಕುಗ್ತಾ ಇರ್ತಾರೆ. ಅವ್ರು ಸಣ್ಣ ಸಣ್ಣ ವಿಷಯಕ್ಕೂ ಕುಗ್ತಾರೆ. ಇವ್ರು ಸಣ್ಣ ಸಣ್ಣ ವಿಷಯಕ್ಕೂ ಎಕ್ಸೈಟ್ ಆಗ್ತಾರೆ. ಎಕ್ಸೈಟೇ ಆಗದೆ ಇರುವಂತದ್ದು ಇರುತ್ತೆ. ಸ್ವಲ್ಪ ಸ್ವಲ್ಪ ಎಕ್ಸೈಟ್ಮೆಂಟ್ ತರಬೇಕು ಲೈಫಲ್ಲಿ. ಒಂದ್ ಸ್ವಲ್ಪ ಸಾಲ್ಟ್ ತರಬೇಕು, ಸ್ವಲ್ಪ ಖಾರ ಕೊಡಬೇಕು, ಸ್ವಲ್ಪ ಎಕ್ಸೈಟ್ಮೆಂಟ್ಸ್ ತರಬೇಕು. ಪರ್ಟಿಕ್ಯುಲರ್ಲಿ ಲೇಡೀಸ್ ಅಲ್ಲಿ ಇದಾಗತ್ತೆ. ಅವ್ರನ್ನ ಹಿಂದಿನ ಕಾಲದ ಲೇಡೀಸ್ ಅಲ್ಲಿ ಅವ್ರನ್ನ ಕುಗ್ಗಿಸ್ಬಿಡೋರು. ಅಂದ್ರೆ ಮನೆಯಲ್ಲಿ ನಿನ್ ಸ್ಥಿತಿ ಇಷ್ಟೇ ಅಂತ ಹೇಳ್ಬಿಡೋರು. ಅಂತವ್ರಿಗೆ ಹೊರಗಡೆ ಪ್ರಪಂಚ ಗೊತ್ತಾಗ್ತಾ ಇರಲಿಲ್ಲ. ಅವ್ರಿಗೆ ಪ್ರಪಂಚ ಅಂದ್ರೆ ಏನು, ಒಂದ್ ಸ್ವಲ್ಪ ಯಾರಾದ್ರೂ ಬೈದ್ರೆ ಹೋಗಿ ಒಳಗೆ ಕೂತ್ಬಿಡೋದು, ಅಮ್ಮನ ಮನೆಗೆ ಹೊರಟೋಗೋದು, ಒಂದ್ 2-3 ಎಕ್ಸಿಟ್ಸ್ ಅಷ್ಟೇ ಇರ್ತಾ ಇದ್ದದ್ದು. ಇವತ್ತಿನ ಪ್ರಪಂಚದಲ್ಲಿ ಅದಿಲ್ಲ. ನೀವುಗಳೇ ಜಾಸ್ತಿ ಇದ್ದೀರಿ ಅಥವಾ ನೀವೇ ಇದನ್ನೆಲ್ಲ ಜಾಸ್ತಿ ಮಾಡ್ತೀರಿ. ಸೊ ನಿಮ್ಮ ಬಿ ಪಿ ನಾರ್ಮಲಿ ಇರುತ್ತೆ. ಆದ್ರೆ ಲೇಡೀಸ್ ಅವರ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಎಲ್ಲ ಒಂದ್ ಕಡೆ ಸಣ್ಣ ರೆಸ್ಟ್ರಿಕ್ಷನ್ ಇದೆ. ಪರ್ಟಿಕ್ಯುಲರ್ಲಿ ಮದರ್ಸ್ ಅಂದ ತಕ್ಷಣನೇ ಎಲ್ಲರಿಗೂ ಕೊಟ್ಟು ತಿನ್ನುವಾಗ ಆ ಅಪಿಟೈಟ್ ಕಡಿಮೆ ಆಗಿರುತ್ತೆ. ಸೊ ಲೋ ಪ್ರೆಷರ್ ಇರೋರು ನಾರ್ಮಲ್ ಪ್ರೆಷರ್ಗೆ ತರಬೇಕು, ತುಂಬಾ ಹೈ ಪ್ರೆಷರ್ ಇರೋರು ವಾಪಸ್ ನಾರ್ಮಲ್ ಪ್ರೆಷರ್ಗೆ ತರಬೇಕು. ಇದಿಷ್ಟು 6 ತಿಂಗಳ ಪ್ಲಾನಿಂಗ್. 6 months. ಬಿ ಪಿ ಜಾಸ್ತಿ ಇದೆ, ಅವ್ರು ಬಾರ್ಲಿ ವಾಟರ್ನ ಕುಡಿತಾ ಇರ್ಬೋದು. ತಂಪು ಮಾಡೋದಕ್ಕೆ ಸೌತೆಕಾಯಿ ತಿನ್ಬೋದು. ಈ ಕುಕ್ಡ್ ಫುಡ್ಸ್ ಬದಲು ರಾ ಫುಡ್ಸ್, ಸೌತೆಕಾಯಿ ಜ್ಯೂಸಿ ಫುಡ್ಸ್ಗೆ ಬರ್ಬೋದು, ಹಣ್ಣು ತಿನ್ಬೋದು. ಸೊ ಹೀಗೆ ಬರ್ತಾ ಬರ್ತಾ ಆ ಒಳಗಡೆ ಇದ್ದಂತಹ ಸಾಲ್ಟ್ಸ್, ಅಂದ್ರೆ ಅನ್ಯಾಚುರಲ್ ಸಾಲ್ಟ್ಸ್ ಅಂತ ಏನು ಅಂತೀವಿ ನಾವು, ಎಕ್ಸ್ಟ್ರಾ ಆಡ್ ಮಾಡ್ಕೋತೀವಲ್ಲ, ಉಪ್ಪಿನಕಾಯಿ ತಿನ್ನೋದು, ಇದೆಲ್ಲ ಅವಾಯ್ಡ್ ಮಾಡಿದಷ್ಟು ನಾರ್ಮಲ್ ಆಗಿ ಬರ್ತಾರೆ. 6 ತಿಂಗಳ ಪ್ಲಾನಿಂಗ್. ಫಸ್ಟ್ ಡೇ ಪ್ರತಿ ಸಲ ನಾನು ಇಷ್ಟು ಉಪ್ಪಿನಕಾಯನ್ನ ಮೊಸರಿಗೆ ಹಾಕೋತಾ ಇದ್ದೆ. ಮೊಸರು ಬ್ಯಾಡ್ ಬಿ ಪಿಗೆ, ಉಪ್ಪಿನಕಾಯಿಯು ಬ್ಯಾಡ್. ಸೊ ಎರಡನ್ನು ಕಡಿಮೆ ಮಾಡ್ಕೊಂಡು ಬಂದೆ. ಉಪ್ಪಿನಕಾಯಿ ಇಲ್ಲ, ಅದು ಕಣ್ಣೆದುರುಗಡೆ ಹಾಕೊಳಕ್ಕೆ ನಾ ಬಿಡಲ್ಲ. ಈಗ ಎಲ್ಲಿಗಾದ್ರೂ ಹೋದ್ರೆ ಉಪ್ಪಿನಕಾಯಿ ಹಾಕೊಳ್ಳಲ್ಲ, ನಾನು ಉಪ್ಪು ಹಾಕೊಳ್ಳಲ್ಲ. ಸೊ ಉಪ್ಪಿಲ್ಲದೆ ಇರುವ, ಉಪ್ಪಿನಕಾಯಿ ಇಲ್ಲದೆ ಇರುವ, ಖಾರ ಇಲ್ಲದೆ ಇರುವ ಫುಡ್ ನನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಶುರು ಮಾಡಿ. ಸೊ ಒಂದೇನಂದ್ರೆ ಈ ಬದಲಾವಣೆಗಳನ್ನ ವಿತ್ ಏಜ್ ಅಥವಾ ವಿತ್ ಲೈಫ್ ಸ್ಟೈಲ್ ತಂದ್ಕೊಳ್ಳೇಬೇಕಲ್ವಾ. ವಿ ಶುಡ್ ನಾಟ್ ಕಂಪ್ಲೇನ್. ನೋಡು, ಮುಂಚೆ ಎಷ್ಟು ತಿಂತಾ ಇದ್ದೆ, ಇವಾಗ ತಿನ್ನಂಗೆ ಇಲ್ಲ, ಹೆಂಗಾಗೋಯ್ತು, ಅದೂ ಕುಗ್ಗಿಸುತ್ತೆ ಒಂದೊಂದ್ಸತಿ ನಮ್ಮನ್ನ. ಸೊ ಹಾಗೆ ಎನಿಥಿಂಗ್ ಈಸ್ ಮ್ಯಾನೇಜಬಲ್. ಸಿನ್ಸ್ ಯುವರ್ ಅನ್ ಯೋಗ ಎಕ್ಸ್ಪರ್ಟ್, ಯೋಗಿಕ್ ವೇನಲ್ಲಿ ಏನನ್ನ ಪ್ರಾಕ್ಟೀಸಸ್ನ ಮಾಡಬಹುದು ಇದಕ್ಕೆ ಅಂತ? ಈಗ ಈ 3 ಹೇಳ್ದೆ ಅಲ್ಲ, ಈ 3ಕ್ಕೂ ಒಂದು ಕಾಮನ್ ಕೊಂಡಿ ಇದೆ, ಬ್ರೀತಿಂಗ್ ಅಂತ. ಬ್ರೀತಿಂಗ್ ಪ್ರೆಷರ್ ಜಾಸ್ತಿ ಮಾಡಿದ್ರೆ, ನಾನು ನಿಮ್ಮ ಎದುರುಗಡೆ ಯಾವಾಗ್ಲಾದ್ರೂ ಡೆಮೋ ಕೊಡ್ತೀನಿ ಅಥವಾ ಯಾರು ಬೇಕಾದ್ರೂ ನೋಡ್ಬೋದು. ಒಂದು ಬಿ ಪಿ ಅಪರೇಟಸ್ ಇಟ್ಕೊಳ್ಳಿ, ಫಾಸ್ಟ್ ಬ್ರೀತಿಂಗ್ ಮಾಡಿ. ಬ್ರೀತಿಂಗ್ ಮಾಡೋಕೆ ಮುಂಚೆ ಒಂದು ಬಿ ಪಿ ಅಪರೇಟಸ್ ಇಟ್ಕೊಂಡು ನೋಡಿ. ಇವತ್ತೆಲ್ಲ ಏನು ಸುಮ್ಮನೆ ಒಂದು ರಿಸ್ಟ್ ಬ್ಯಾಂಡ್ ತರ ಬರುತ್ತೆ, ಪ್ರೆಸ್ ಮಾಡಿದ್ರೆ ಸಾಕು, ಅದು ಬಿ ಪಿ ತೋರಿಸುತ್ತೆ. ಇವತ್ತೆಲ್ಲ ಸ್ಮಾರ್ಟ್ ವಾಚಸ್ ಎಲ್ಲ ಇದೆ ಅದು. ನೆಕ್ಸ್ಟ್ ಬ್ರೀತಿಂಗ್ ಫಾಸ್ಟ್ ಅಥವಾ ಪ್ರೆಷರ್ಡ್ ಬ್ರೀತಿಂಗ್. ಈ ಬ್ರೀತಿಂಗ್ ಮಾಡಿದಾಗ ಕಂಟಿನ್ಯೂಸ್ 5 ನಿಮಿಷ ಮಾಡಿದಾಗ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಈಗ ಯಾರು ಜಾಸ್ತಿ ಮಾಡ್ಬೇಕು ಈ ತರ ಬ್ರೀತಿಂಗ್ ನ? ಲೋ ಬಿ ಪಿ ಇರೋರು ಈ ಬ್ರೀತಿಂಗ್, ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಬ್ರೀತಿಂಗ್ ಅನ್ನ ಮಾಡ್ಬೇಕು. ಲೋ ಇದೆ ಅವ್ರಿಗೆ ಪ್ರೆಷರ್ಡ್ ಬ್ರೀತಿಂಗ್ ಕೊಟ್ರೆ ಅವ್ರ ಬಿ ಪಿ ನಾರ್ಮಲ್ ಆಗ್ತಾ. ನಾರ್ಮಲ್ ಬಿ ಪಿ ಇರೋರಿಗೆ ಹೈ ಆಗುತ್ತೆ, ಹೈ ಬಿ ಪಿ ಇರೋರಿಗೆ ಇನ್ನ ಹೈ ಆಗುತ್ತೆ. ಸೊ ಇದು ಮತ್ತೆ ಇಳಿಯುತ್ತೆ. ನಾರ್ಮಲ್ ಇರೋರಿಗೆ ಹೈ ಆಗತ್ತೆ, ಆ ಬ್ರೀತಿಂಗ್ ಪ್ರೆಷರ್ ಇಳಿದ ತಕ್ಷಣ ನಿಂತೋಗುತ್ತೆ. ಆದ್ರೆ ಈ ತರದ ಬ್ರೀತಿಂಗ್ ಪರ್ಟಿಕ್ಯುಲರ್ ಎವ್ರಿ ಡೇ ಹ್ಯಾಬಿಟ್ ಮಾಡಿಬಿಟ್ರೆ ಬಿ ಪಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ತುಂಬಾ ಹೈ ಬಿ ಪಿ ಇರೋರು ಈ ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಹೈ ಪ್ರೆಷರ್ ಪ್ರಾಣಾಯಾಮಗಳು ಮಾಡಬಾರ್ದು. ನಾರ್ಮಲ್ ಬ್ರೀತಿಂಗ್. ಇಷ್ಟೇ. ನಾರ್ಮಲ್ ಇನ್ಹಲೇಷನ್, ನಾರ್ಮಲ್ ಎಕ್ಸಲೇಷನ್.
ಮಾಡಿದ ತಕ್ಷಣನೇ ಬಿ ಪಿ ಕಮ್ಮಿ ಆಗ್ಬಿಡುತ್ತೆ. ಹ್ಮ್. ಕಣ್ಣು ಮುಚ್ಚಿದ ತಕ್ಷಣ ಬಿ ಪಿ ಕಮ್ಮಿ ಆಗುತ್ತೆ. ನೀವು ಇದು ಹೇಳ್ತೀವಿ. ಕಣ್ಣು ಮುಚ್ಚಿದ ತಕ್ಷಣ ಕಮ್ಮಿ ಆಗುತ್ತೆ, ಬಾಯಿ ಮುಚ್ಚಿದ ತಕ್ಷಣನೂ ಕಮ್ಮಿ ಆಗುತ್ತೆ. ನಾವು ಬಾಯಿ ಮುಚ್ಚಿದ್ರೆ ಎಷ್ಟು ಜನಕ್ಕೆ ಬಿ ಪಿ ಕಮ್ಮಿ ಆಗುತ್ತೋ. ಸೊ ಕಿವಿಯ ಮುಖಾಂತರ ಬಿ ಪಿ ಜಾಸ್ತಿ ಆಗುತ್ತೆ. ತುಂಬಾ ಕೇಳಿಸ್ಕೊತೀವಿ, ಯಾರೋ ನಮ್ಮನ್ನು ಹಂಗಿಸ್ತಾ ಇದ್ದಾರೆ, ಕೇಳಿಸ್ಕೊತಾ ಇದೀವಿ, ರಿಯಾಕ್ಟ್ ಮಾಡ್ತಾ ಇದೀವಿ. ಇದನ್ನ ಮುಚ್ಚಿದ್ರು, ಇದನ್ನ ಕೇಳಿಸ್ಕೊಳ್ಳದೆ ಇದ್ರೆ, ಜಾಣ ಕಿವಿಡಿದ್ರೆ ಬಿ ಪಿ ಕಮ್ಮಿ ಆಗುತ್ತೆ. ತುಂಬಾ ಸ್ಮೆಲ್ಲಿ ಫುಡ್ಸ್ ನೋಡ್ತಾ ಇದೀವಿ, ಅದ್ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ. ಹಿಂಗೆ ಹೋಗ್ತಾ ಇದೀವಿ ರೋಡಲ್ಲಿ, ಅಲ್ಲೊಂದು ವಡೆ ಕರಿತಾ ಇದ್ದಾರೆ, ನೋಡಿದ ತಕ್ಷಣ ಬೇಕು ಅನ್ಸುತ್ತೆ, ಸುಮ್ನೆ ಇರಲ್ಲ, ವಾಪಸ್ ಬರೋವಾಗಾದ್ರೂ ಹೋಗಿ ಅಲ್ಲಿ ನಿಂತು ಒಂದ್ 2 ವಡೆ ಆದ್ರೂ ತಿನ್ಕೊಂಡ್ ಬರ್ತೀವಿ. ಇದು ನನ್ನ ಹ್ಯಾಬಿಟ್, ಜನರದ್ದೆಲ್ಲ ನಂದು. ಹೌದಾ? ಇದೆಲ್ಲ ಇದ್ದದ್ರಿಂದ ನಂಗೂ ಬಿ ಪಿ ಜಾಸ್ತಿ ಇತ್ತು. ಅದೆಲ್ಲ ಇಳಿಸ್ಕೊಂಡಿದ ತಕ್ಷಣ ಎಲ್ಲ ನಿಂತೋಯ್ತು. ಸೊ ಹೀಗೆ ಬಿ ಪಿ ಇದೊಂದು ದೊಡ್ಡ ಅಸೆಟ್, ಇದೊಂದು ದೊಡ್ಡ ಲಯಬಿಲಿಟಿ. ಎರಡುವೆ. ಮತ್ತೆ ನಮ್ಮ BM ಹೆಗಡೆ ಡಾಕ್ಟರ್ ಹೇಳ್ತಾರೆ, ಹೈಟು ಮತ್ತೆ ವೆಯ್ಟಿನ ಆಧಾರದ ಮೇಲೆ ಬಿ ಪಿ ನಿರ್ಧಾರ ಆಗುತ್ತೆ. ಯಾವ್ದು ಇವತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 120/80 ಅಂತ ಇದೆ, ಅದು ನಾರ್ಮಲ್ ಇರ್ಬೋದು ಅಥವಾ ಆವರೇಜ್ ಇರ್ಬೋದು. ಈಗ ನನ್ನಂತ ಹೈಟ್ ನವನಿಗೆ ಬಿ ಪಿ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೋದು, ಯಾರ ಕುಳ್ಳಕ್ಕಿರ್ತಾರೆ ಕಡಿಮೆ ಇರ್ಬೋದು, ಯಾರ ದಪ್ಪಕ್ಕಿರ್ತಾರೆ ಅವ್ರ ಬಿ ಪಿ ಜಾಸ್ತಿ ಇರ್ಬೋದು. ನ್ಯಾಚುರಲ್ ಬಿ ಪಿ ಹೇಳೋದು. ಅವ್ರನ್ನ ಈ ಸ್ಟ್ಯಾಂಡರ್ಡ್ಸ್ ತರೋದು ಬೇಡ. ಹಾಗಾಗಿ ಬಿ ಪಿ ಏನಾದ್ರೂ 120/80 ಇಲ್ಲದೆ ಇದ್ದ, ಅದರಿಂದ ಒಂದು 10% ವೇರಿಯೇಷನ್ ಇದ್ರೆ, 15% ವೇರಿಯೇಷನ್ ಇದ್ರೆ ಇಟ್ ಈಸ್ ನ್ಯಾಚುರಲ್ ಅಂತ. ಸೊ 10-15% ವೇರಿಯೇಷನ್ಗೆ ಗಾಬರಿ ಪಡಬೇಡಿ, ಆರಾಮಾಗಿರಿ. ಸೊ ಆರಾಮಾಗಿರುವ ಮನಸ್ಥಿತಿಯೇ ಬಿ ಪಿಯನ್ನು ರಿಡ್ಯೂಸ್ ಮಾಡೋದು. ಸೊ ಇಷ್ಟು ಧ್ಯಾನದಲ್ಲಿ ಆಗತ್ತೆ, ಪ್ರಾಣಾಯಾಮದಲ್ಲಿ ಆಗತ್ತೆ, ಆಸನಗಳು ಮಾಡ್ತಾ ಮಾಡ್ತಾ ಎಕ್ಸಸ್ ಫ್ಯಾಟ್ ಎಲ್ಲ ಕರಗತ್ತೆ, ಅವಾಗ್ಲೂ ಬಿ ಪಿ ಡೌನ್ ಆಗುತ್ತೆ. ಕರೆಕ್ಟ್. ಸೂರ್ಯನ ಎದುರುಗಡೆ ಒಂದು ಅರ್ಧ ಗಂಟೆ ಕೂತ್ಕೊಂಡಾಗ, ಆಸನ ಮಾಡಿದಾಗ ಅವಾಗ್ಲೂ ಕೂಡ ಬಿ ಪಿ ಕಡಿಮೆ ಆಗುತ್ತೆ. ಬಿ ಪಿ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ನಾರ್ಮಲ್ ಆಗುತ್ತೆ. ಸೊ ಹಾಗೆ ಬೇಕಾದಷ್ಟು ವೇರಿಯೇಷನ್ಸ್ ಇದೆ, ಬೇಕಾದಷ್ಟು ರೀತಿಯಲ್ಲಿ ಬಿ ಪಿಯನ್ನು ಕಡಿಮೆ ಮಾಡ್ಬೋದು. ಹೆಚ್ಚು ಟ್ಯಾಬ್ಲೆಟ್ಸು, ಹೆಚ್ಚು ಕೆಮಿಕಲ್ಸ್ ತಗೊಳ್ಳೋದ್ರಿಂದ, ಮಾತ್ರೆಗಳು ತಗೊಳ್ಳೋದ್ರಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಶಾರ್ಟ್ ಟರ್ಮ್ ಬಿ ಪಿ ಕಡಿಮೆ ಆಗ್ಬೋದು, ಆದರೆ ಲಾಂಗ್ ಟರ್ಮ್ ಅಲ್ಲಿ ಅದು ಬೇರೆ ಬೇರೆ ಆರ್ಗನ್ಸ್ಗೆ ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಮೆಡಿಕೇಶನ್ ಸಾಧ್ಯ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ, ಬೇರೆ ವಿಧಾನಗಳಿದೆ. ಇವಾಗ ನಿಮಗೆ ಅಡಿಕ್ಟ್ ಆಗಿರುವವರು ಒಂದಷ್ಟು ಜನ ಇದ್ದಾರೆ. ಅಂದರೆ ನೀವು ಹೇಳಿದ್ರೆ ನಾನು ಅದನ್ನು ಪಾಲಿಸ್ತೀನಿ, ಇನ್ಕಾರ್ಪೊರೇಟ್ ಮಾಡ್ಕೊಳ್ತೀನಿ, ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಈಗ ಮಾತ್ರೆಗಳನ್ನ ಕಡಿಮೆ ಮಾಡಿ ಬೇರೆ ವಿಧಾನಗಳಿದೆ ಅಂದರೆ ಅವ್ರಿಗೆ ಇವಾಗ ಒಂದು ಪ್ರಶ್ನೆ ಬರುತ್ತೆ, ನಾನು ಇವಾಗ ಇಮ್ಮಿಡಿಯೇಟ್ ಏನು ಮಾಡಲಿ, ಹಾಗಿದ್ರೆ ಇಷ್ಟು ದಿವಸ ಟ್ಯಾಬ್ಲೆಟ್ ತಗೋತಿದ್ದೆ ಅಂತ. ಇಲ್ಲಿ 2 ರೀತಿ ಇದೆ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅಲ್ಲಿ ಬಿ ಪಿ ಮಾತ್ರ ಪ್ರಿಸ್ಕ್ರೈಬ್ ಮಾಡೇ ಇರ್ತಾರೆ. ಆ ಮಾಡಿದ್ದಾಗ ಕ್ರಮೇಣ ಈ ಆಟಿಟ್ಯೂಡ್ಗಳನ್ನೆಲ್ಲ ಸೇರಿಸ್ಕೊಂಡು ಕ್ರಮೇಣ 1 ತಿಂಗಳಲ್ಲಿ 10% 20% ಕಡಿಮೆ ಮಾಡ್ಕೊಳ್ಳಿ ಮಾತ್ರೆಗಳನ್ನು. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ, ಅಥವಾ ನೀವೇ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಮಾಡಿದ್ಮೇಲೂ ಬಿ ಪಿ ನಾರ್ಮಲ್ ಆಗಿದೆ ಅಂತಂದ್ರೆ ಅವಾಗ ಮತ್ತೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬನ್ನಿ. ಒಂದು 6 ತಿಂಗಳ ಟೈಮ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ 6 ಮಂತ್ಸ್ ಟೈಮ್ ಇಲ್ಲಿ ನೀವು ಬಿ ಪಿ ಮಾತ್ರೆಗಳನ್ನ ನಿಲ್ಲಿಸಬಹುದು. ಅದು ಗ್ರಾಜುಯಲ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿನಿತ್ಯ ಈ ಹ್ಯಾಬಿಟ್ಸ್ ಎಲ್ಲ ತಂದ್ಕೊಂಡ್ ಬರ್ಬೇಕು. ಬಿ ಪಿ ನಾರ್ಮಲ್ ಆಗೋಕ್ ಶುರು ಆಗತ್ತೆ, ಅವಾಗ ಮಾತ್ರೆ ಅವಶ್ಯಕತೆ ಬೀಳಲ್ಲ. ಈಗ ಯಾರೋ ಬಿ ಪಿ ಮಾತ್ರೆ ಈಗ ತಗೋತಾ ಇದ್ದಾರೆ, ಇವತ್ತಿಂದ ಕಡಿಮೆ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೂ ಅಷ್ಟೇ 6 ತಿಂಗಳ ಟೈಮ್ ತಗೊಂಡೇ ಬಿಡಿ, ತಕ್ಷಣಕ್ಕೆ ಬಿಡಕ್ ಹೋಗ್ಬೇಡಿ. ಇವತ್ತಿನ ಮೆಡಿಕಲ್ ವರ್ಲ್ಡು, ಕೆಮಿಕಲ್ ವರ್ಲ್ಡೇ ಬೇರೆ. ನಾನು ಹೇಳೋದನ್ನ ಎಷ್ಟೋ ಜನ ಒಪ್ಪಿಗೆ ಕೊಡದೇ ಇರ್ಬೋದು. ಒಪ್ಪಿಗೆ ಆಗದೆ ಅವ್ರು ಒಂದೇ ಮನೆಯಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ, ಒಬ್ರು ಡಾಕ್ಟರ್ ವಿರೋಧಿಗಳು ಇರ್ತಾರೆ. ಸೊ ಅಂತದ್ರಲ್ಲಿ ಫ್ರಿಕ್ಷನ್, ಆ ಮನೆಯ ಫ್ರಿಕ್ಷನ್ ನನ್ನಿಂದ ಬೇಡ. ರೈಟ್. ಸೊ ಲೆಟ್ ದೆಮ್ ಹ್ಯಾವ್ ದೇರ್ ರೆಗ್ಯುಲರ್ ಟ್ಯಾಬ್ಲೆಟ್ಸ್, ರೆಗ್ಯುಲರ್ ಮೆಡಿಸಿನ್ಸ್. ಜೊತೆಗೆ ಈ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಪ್ರಾಣಾಯಾಮ, ಧ್ಯಾನ, ಎಕ್ಸರ್ಸೈಸ್, ಫಿಟ್ನೆಸ್, ಬಾರ್ಲಿ ಎಲ್ಲ ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ತಂಪಾಗುತ್ತೆ. ಬಿಪಿ ಎಲ್ಲ ತಂಪಾಗುತ್ತೆ. ಚಿಯಾ ಸೀಡ್ಸ್ ತಗೋಬಹುದು, ಹೆಸರು ಬೇಳೆ ತಗೋಬಹುದು, ಹೆಸರು ಬೇಳೆ ನೆನೆ ಹಾಕ್ಬಿಟ್ಟು ತಗೋಬಹುದು, ಹೆಸರು ಕಾಳು ಮೊಳಕೆ ಕಟ್ಟಿ ತಗೋಬಹುದು. ಯಾವುದು ಜಾಸ್ತಿ ಅಲ್ಲ, ಚೂರು ಅಷ್ಟೇ. ಹೇಗೆ ನಾವು ಒಂದು ಟ್ಯಾಬ್ಲೆಟ್ ಇಷ್ಟರಲ್ಲಿ ತಗೋತೀವಿ ಹಾಗೆ ತಗೋಬಹುದು. ನಿಂಬೆಹಣ್ಣಿನ ಜ್ಯೂಸ್ ತಗೋಬಹುದು, ನೆಲ್ಲಿಕಾಯಿ ತಗೋಬಹುದು. ಇವೆಲ್ಲ ಇಮ್ಯೂನ್ ಬಿಲ್ಡರ್ಸ್. ಯಾವ್ಯಾವ ಇಮ್ಯೂನ್ ಬಿಲ್ಡರ್ಸ್ ಇದೆ ಅವೆಲ್ಲ ನಮ್ಮ ಸಿಸ್ಟಮ್ ಅನ್ನ ಸರಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಇದರಿಂದ ಇದೇ ಒಳ್ಳೇದಾಗತ್ತೆ ಅಂತ ಏನಿಲ್ಲ, ಆದ್ರೆ ಓವರ್ ಆಲ್ 1 ವರ್ಷದಲ್ಲಿ ಬಾಡಿ ಪ್ಯೂರಿಫೈ ಆಗುತ್ತೆ. ಹಳೆ ಟಾಕ್ಸಿಕ್ಸ್ ಎಲ್ಲ ಹೋಗೋದಕ್ಕೆ, ಮೂಲೆಯಲ್ಲಿ ಸೇರ್ಕೊಂಡಿರುವಂತ ಟಾಕ್ಸಿಕ್ಸ್ ಹೋಗೋದಕ್ಕೆ 6 ತಿಂಗಳು ಮಿನಿಮಮ್ ಬೇಕು. ಇವತ್ತು ಅನ್ಸ್ಬೇಕು, ಸಂಕಲ್ಪ ಮಾಡಬೇಕು, ನಾನು ನನ್ನ ಬಾಡಿಯನ್ನ
ಪ್ಯೂರ್ ಆಗಿ ಇಟ್ಕೋತೀನಿ ಅಂತ ಅನ್ನಿಸ್ಬೇಕು. ಈ ಪ್ರೋಸೆಸ್ ಅಲ್ಲಿ ಮತ್ತೆ ಜ್ವರ ಬರುತ್ತೆ, ನೆಗಡಿ ಕೆಮ್ಮು ಬರುತ್ತೆ, ಸರಿ ಮಾಡ್ಕೊಳ್ಳುವ ಪ್ರೋಸೆಸ್ ಅಲ್ಲಿ. ಹೌದು. ಇಲ್ಲಿಂದ ನೀವು ಬೆಂಗಳೂರಿಗೆ ಹೊರಟಿದ್ದೀರಿ, ಏನೇನೋ ಸಿಗುತ್ತೆ, ಶ್ರೀರಂಗಪಟ್ಟಣ ಸಿಗುತ್ತೆ, ಮಂಡ್ಯ ಸಿಗುತ್ತೆ, ಮದ್ದೂರು ಸಿಗುತ್ತೆ, ಇಲ್ಲಿಂದ ಹೋಗುವಾಗ ಸಿಗುತ್ತಲ್ಲ, ವಾಪಸ್ ಬರೋವಾಗ್ಲೂ ಅದೇ ಊರುಗಳು ಸಿಗುತ್ತೆ. ಹಾಗೆ ವಾಪಸ್ ಆರೋಗ್ಯಕ್ಕೆ ಬರ್ಬೇಕಾದ್ರೆ ಇಂತಿಂತದ್ದೇ ಕಾಯಿಲೆಗಳು ಬರುತ್ತೆ. ಅದೆಲ್ಲ ಹೋಗ್ತಾ ಇರುವ ಲಕ್ಷಣಗಳು, ಹೊಸ ಕಾಯಿಲೆಯ ಲಕ್ಷಣಗಳಲ್ಲ ಅದು. ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಮೈಯಿಂದ ಒಂದೆರಡು ಸಲ ಹೀಟ್ ಆಗುತ್ತೆ, ಒಂದೆರಡು ಸಲ ಕೋಲ್ಡ್ ಆಗುತ್ತೆ, ಇದೆಲ್ಲ ಆಗಿ ಸರಿ ಮಾಡ್ಕೊಳ್ಳುತ್ತೆ. 6 ತಿಂಗಳಲ್ಲಿ ಸಿಸ್ಟಮ್ ಸೆಟ್ ಆಗುತ್ತೆ, ಆರೋಗ್ಯಕ್ಕೆ ವಾಪಸ್ ಬರ್ತಾರೆ. ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್ ಅಂದ್ರೆ 48 ದಿನಗಳಲ್ಲಿ ತಂದುಕೋಬಹುದು ಇವೆಲ್ಲ. ಕೆಲವರಿಗೆ 48 ಡೇಸು, ಕೆಲವರಿಗೆ 24 ಡೇಸು, ಕೆಲವರಿಗೆ 6 ಮಂತ್ಸ್, ಕೆಲವರಿಗೆ 1 ಇಯರ್. ಅವ್ರವ್ರದೇ ಪೇಸಲ್ಲಿ ನಿಧಾನಕ್ಕೆ ಆಗ್ತಾರೆ. ಅಂಡ್ ನೀವು ಹೇಳುವ ಪ್ರತಿಯೊಂದು ನೀವು ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನಿಮಗೆ ಏನು ವರ್ಕ್ ಆಗಿದೆ ಅನ್ನುವಂಥದ್ದು ಪ್ರೂಫ್ ಇರುವಂಥದ್ದು. ನನ್ನ ಹತ್ತಿರದವರಿಗೆ ಅವ್ರಿಗೆ ಏನೇನ್ ತೊಂದರೆಗಳಾಗಿರುತ್ತೆ, ನಾನು ಪ್ರಿಸ್ಕ್ರೈಬ್ ಮಾಡಿರ್ತೀನಲ್ಲ, ಆ ಮಾಡಿರೋದ್ರಲ್ಲಿ ಅವ್ರಿಗೆ ಅನುಕೂಲ ಆಗಿದ್ರೆ ನಾನು ಅದನ್ನ ಸ್ಟ್ಯಾಂಡರ್ಡೈಸೇಷನ್ ಅಂತ ತಗೋತೀನಿ. ರೈಟ್. ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀವಿ. ಆ ಡಾಕ್ಯುಮೆಂಟೇಶನ್ ನನ್ನ ಸುತ್ತ ಇರೋರ ಮೇಲೆ, ಸಣ್ಣವ್ರ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ. ಆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದಕ್ಕೆ ಕೆಲವು ಸಕ್ಸಸ್ ಸಿಕ್ಕಿರುತ್ತೆ, ಕೆಲವರೆಲ್ಲ ಅವ್ರ ಅಪ್ಪ ಅಮ್ಮ ನನ್ನ ಬೈದಿರ್ತಾರೆ, ಬೈಸ್ಕೊಂಡಿದ್ದೀನಿ, ನೆಕ್ಸ್ಟ್ ಇದನ್ನ ಪ್ರಿಸ್ಕ್ರೈಬ್ ಮಾಡೋದು ಬೇಡಪ್ಪ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಆಗಿ ಒಂದು ಹುಚ್ಚು, ಸತ್ಯದ ಕಡೆಗೆ ಹುಚ್ಚು. ನಿಜ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.